ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರ ಆದೇಶದಂತೆ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಜಾತಕ ಪಕ್ಷಿಗಳಂತೆ 16 ದಶಕಗಳಿಂದ ಕಾಯ್ತಿದ್ದ ಪಿ ನಂಬರ್ ದುರಸ್ತಿ ಎಂಬುದು ಇವತ್ತು ರಿಯಲ್ ಎಸ್ಟೇಟ್ ಉದ್ಯಮಗಳು ಮತ್ತು ಭೂಗಳ್ಳರ ಪಾಲಾಗಿದೆ ಹೊರತು ನಿರಂತರವಾಗಿ ಬಡ ರೈತ ಕೂಲಿ ಕಾರ್ಮಿಕರ ಪಿ ನಂಬರ್ ಯಾವುದು ದುರಸ್ತಿ ಆಗ್ತಾ ಇಲ್ಲ. ಜೊತೆಗೆ ಸರ್ಕಾರಿ ತಾಲೂಕಿನಾದ್ಯಂತ ಸಾವಿರಾರು ಎಕರೆ ಸರ್ಕಾರಿ ಜಮೀನನ್ನು ಈ ಒಂದು ಭೂಗಳ್ಳರ ಕಪಿಮುಷ್ಟಿಯಲ್ಲಿದೆ. ಅದನ್ನು ತೆರವುಗೊಳಿಸುವ ದಾಖಲೆಗಳ ಸಮೇತ ನೀಡಿದರೂ ಸಹ ಯಾವುದೇ ರೀತಿಯ ಕಂದಾಯಾಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ. ಅದರ ಜೊತೆಗೆ ಈ ಒಂದು ಪೂರ್ವಜರು ಕಟ್ಟಿ ಬೆಳೆಸಿರುವಂತಹ ಈ ಒಂದು ಕೆರೆ ಕುಂಟೆಗಳನ್ನು ರಕ್ಷಣೆ ಮಾಡಿ ಶಾಶ್ವತ ನೀರಾವರಿಯನ್ನು ಹರಿಸಬೇಕಾದಂತಹ ಕಂದಾಯ ಸರ್ವೆ ಅಧಿಕಾರಿಗಳು ಆ ಒಂದು ಸರ್ಕಾರಿ ಭೂಮಿ ಮತ್ತು ಕೆರೆಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮುಳಬಾಗಿಲು ತಾಲೂಕಿನ ರೈತ ಕೂಲಿ ಕಾರ್ಮಿಕರ ಜ್ವಲಂತ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸುವ ಜೊತೆಗೆ ಪಿ ನಂಬರ್ ದುರಸ್ತಿ, ಕೆರೆ ಒತ್ತುವರಿ ಮತ್ತು ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿ ಮತ್ತು ತಾಲೂಕಿನಾದ್ಯಂತ ಎಲ್ಲ ಭೂ ಒಂದು ಹಗರಣವನ್ನು ತನಿಖೆ ಮಾಡಲು ವಿಶೇಷ ತಂಡ ರಚನೆ ಮಾಡಬೇಕು ಮತ್ತು ರೈತರಿಂದ ಕಡ್ಡಾಯವಾಗಿ ಅಹವಾಲು ಮತ್ತು ರೈತರ ಸಮಸ್ಯೆಗಳನ್ನು ಆಲಿಸಲು ಮಾನ್ಯ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣನವರು ಮತ್ತು ತಾಲೂಕು ದಂಡಾಧಿಕಾರಿಗಳಾದಂತಹ ವಿ ಗೀತಾರವರು ಸಮ್ಮುಖದಲ್ಲಿ ಒಂದು ರೈತರ ಕುಂದುಕೊರತೆ ಸಭೆಯನ್ನು ಕರೆಯುವ ಮುಖಾಂತರ ರೈತರ ಸಮಸ್ಯೆ ಏನಿದೆ, ಒತ್ತುವರಿ ಯಾವುದಿದೆ, ಪಿ ನಂಬರ್ ಯಾಕೆ ಆಗ್ತಾ ಇಲ್ಲ, ರೈತರ ಸಮಸ್ಯೆ ಏನು, ಬೆಳೆ ಹಾನಿ ಏನಾಗಿದೆ, ನಕಲಿ ಕೀಟನಾಶಕ ನಿಯಂತ್ರಣವಿಲ್ಲದ ಈ ಒಂದು ತೋಟಗಾರಿಕೆ ನರ್ಸರಿಗಳ ಎಲ್ಲವನ್ನೂ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜಣ್ಣನವರ ಮತ್ತು ತಾಲೂಕು ದಂಡಾಧಿಕಾರಿಗಳು ಮತ್ತು ಎಲ್ಲ ಹಿರಿಯ ಮಟ್ಟದ ಅಧಿಕಾರಿಗಳೊಂದಿಗೆ ಮತ್ತು ರೈತ ಮುಖಂಡರು ರೈತರ ಒಂದು ಸಭೆಯನ್ನು ಕರಿಬೇಕಂತೇಳಿ ತಾಲೂಕು ಆಡಳಿತವನ್ನು ಮತ್ತೆ ಈ ಒಂದು ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರನ್ನು ಒತ್ತಾಯ ಮಾಡ್ತಾ ಇದ್ದೀವಿ.